ವೀಕ್ಷಕರೇ, ಅದು ಫೆಬ್ರವರಿ 27, 2002 ಗುಜರಾತ್ನ ಗೋಧ್ರಾದಲ್ಲಿ 59 ರಾಮ ಭಕ್ತರ ಮಾರಣ ಹೋಮ ನಡೆದ ದಿನ. ದೇಶದ ವಿವಿಧೆಡೆಯಿಂದ ಅಯೋಧ್ಯೆಗೆ ಕರಸೇವೆಗಾಗಿ ರಾಮ ಭಕ್ತರು ತೆರಳುತ್ತಿದ್ದ ಸಂದರ್ಭ ಅದು. ಆ ದಿನ ಕೂಡ ಹಾಗೆ ಅಯೋಧ್ಯೆಗೆ ತೆರಳಿದ ಕರಸೇವಕರು ಮತ್ತೆ ತಮ್ಮ ಊರುಗಳಿಗೆ ಹಿಂದಿರುಗಲು ಸಾಬರಮತಿ ಎಕ್ಸ್‌ಪ್ರೆಸ್ ಏರಿ ಕುಳಿತಿದ್ರು. ಆದರೆ ಅಯೋಧ್ಯೆಯಿಂದ ತೆರಳಿದ ಸಾಬರಮತಿ ರೈಲು ಗೋಧ್ರಾ ಬಳಿ ತಲುಪುತ್ತಿದ್ದಂತೆ ಕರಸೇವಕರು ಕುಳಿತಿದ್ದ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡು 59ರಲ್ಲಿ 59 ರಾಮ ಭಕ್ತರು ಸುಟ್ಟು ಕರಕಲಾಗಿ ಹೋದ್ರು. ಆದರೆ ಇದು ಆಕಸ್ಮಿಕ ಘಟನೆ ಎಂದು ಅಂದಿನ ಕೆಲ ರಾಜಕೀಯ ನಾಯಕರು ದುರಂತವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ರು ಮತ್ತು ತನಿಖಾಧಿಕಾರಿಗಳು ಕೂಡ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರು. ಆದರೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿದ ನಾನಾವತಿ ಕಮಿಷನ್ ತನ್ನ ವರದಿಯಲ್ಲಿ ಸ್ಫೋಟಕ ಸತ್ಯವನ್ನ ಬಹಿರಂಗಗೊಳಿಸಿದ್ದು ಮಾತ್ರವಲ್ಲದೆ ಒಮ್ಮೆ ಇಡೀ ದೇಶವನ್ನೇ ಅಚ್ಚರಿಗೊಳಿಸಿತ್ತು. ಹಾಗಾದ್ರೆ ನಾನಾವತಿ ಕಮಿಷನ್ ವರದಿಯಲ್ಲಿ ಏನಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ನಮ್ಮದು. 2002 ಫೆಬ್ರವರಿ 27ರಂದು ಅಯೋಧ್ಯೆಯಿಂದ ಕರಸೇವಕರನ್ನ ಹೊತ್ತು ಹೊರಟಿದ್ದ ಸಾಬರಮತಿ ಎಕ್ಸ್‌ಪ್ರೆಸ್ ಅಂದು ಬರೋಬ್ಬರಿ 5 ಗಂಟೆ ಲೇಟ್ ಆಗಿ ಹೊರಟಿತ್ತು. ಮಧ್ಯಾಹ್ನ 2:45ಕ್ಕೆ ಬರಬೇಕಾಗಿದ್ದ ರೈಲು ಬದಲಾಗಿ ಅಂದು ರಾತ್ರಿ 8 ಗಂಟೆಗೆ ಗೋಧ್ರಾಗೆ ಬರುತ್ತೆ. ಆ ರೈಲಿನ S6 ಬೋಗಿಯ ತುಂಬಾ ಅಯೋಧ್ಯೆಯಿಂದ ಬಂದ ಕರಸೇವಕರು ಇದ್ರು. ಅದರಲ್ಲಿ ಒಟ್ಟು 59 ಮಂದಿ ಇದ್ರು. ಅದನ್ನ ತಿಳಿದಿದ್ದ ಕೆಲವರು ಆ ರೈಲಿನ ಬೋಗಿಯನ್ನು ಹೊರಗಿನಿಂದ ಲಾಕ್ ಮಾಡಿದ್ರು ಮತ್ತು ಪೆಟ್ರೋಲ್ ಬಾಂಬ್ಗಳನ್ನ ರೈಲಿನ ಒಳಗಡೆ ಮತ್ತು ಹೊರಗಡೆ ಚೆಲ್ತಾರೆ ಮತ್ತು ಬೆಂಕಿ ಹಚ್ತಾರೆ. ಅದರೊಳಗಿದ್ದ ಅಷ್ಟು ರಾಮ ಸೇವಕರು ಹೊರಬರಲಾಗದೆ ರೈಲಿನಲ್ಲೇ ಭಸ್ಮವಾಗ್ತಾರೆ. ಹಾಗೆ ಭಸ್ಮವಾದವರಲ್ಲಿ 27 ಮಹಿಳೆಯರು ಮತ್ತು 10 ಪುಟ್ಟ ಮಕ್ಕಳು ಕೂಡ ಇದ್ರು. ಅಂದು ರಾತ್ರಿ 8ರಿಂದ 10ರವರೆಗೆ ಆ ರೈಲು ಧಗ ಧಗ ಉರಿದಿತ್ತು ಮತ್ತು ಆ ಘಟನೆಯನ್ನ ತಡೆಯಲು ಹೋದ 7 ಪೊಲೀಸರ ಮೇಲೆ ಆ ಮತಾಂಧರರು ಕಲ್ಲೆಸೆದಿದ್ರು ಎಂಬುದಾಗಿ ನಾನಾವತಿ ಕಮಿಷನ್ ವರದಿಯಲ್ಲಿ ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಗೋಧ್ರಾದ ಈ ಗಲಭೆಗೆ ಕಾರಣೀಕರ್ತರಾದ 31 ಜನ ಆರೋಪಿಗಳು ಅಪರಾಧಿಗಳು ಎಂದು ಕೋರ್ಟ್ ತೀರ್ಪು ನೀಡಿತು. ಈ ಘಟನೆಯ ನಂತರ ಗುಜರಾತ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ 7 ದಿನಗಳ ಕಾಲ ಗಲಭೆಗಳು ನಡೆದವು. 1000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಈ ಗೋಧ್ರೋತ್ತರ ಗಲಭೆಗೆ ಗೋಧ್ರಾದ ಸಾಬರಮತಿ ಎಕ್ಸ್‌ಪ್ರೆಸ್ ದುರಂತವೇ ಕಾರಣ ಎನ್ನುವುದನ್ನ ಬೇಕಂತಲೇ ಹಿನ್ನೆಲೆಗೆ ಸರಿಸಲಾಯಿತು. ಆಗಷ್ಟೇ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನ ಈ ಪ್ರಕರಣದ ಸೂತ್ರಧಾರ ಎಂಬಂತೆ ಬಿಂಬಿಸಲಾಯಿತು. ಅದಕ್ಕೆಂದೇ ವಿಶೇಷ ತನಿಖಾ ತಂಡ SITಯ ರಚನೆಯಾಯಿತು. ಮುಖ್ಯಮಂತ್ರಿಗಳೇ ತೀವ್ರ ವಿಚಾರಣೆಗೊಳಗಾದ್ರು. ತೀವ್ರ ತನಿಖೆಯ ತರುವಾಯ ನರೇಂದ್ರ ಮೋದಿ ಅವರಿಗೆ SIT ಕ್ಲೀನ್ ಚಿಟ್ ನೀಡಿತು. ಇಲ್ಲಿ ಒಂದಂತೂ ಸತ್ಯ, ಗೋಧ್ರಾದ ಸಾಬರಮತಿ ಟ್ರೈನ್ನ ಬೋಗಿ ಹೊತ್ತಿ ಉರಿಯದೇ ಇರುತ್ತಿದ್ರೆ, 59 ಕರಸೇವಕರು ಸುಟ್ಟು ಕರಕಲಾಗದೇ ಇರುತ್ತಿದ್ರೆ ಗೋಧ್ರೋತ್ತರ ಗಲಭೆ ಸಂಭವಿಸುತ್ತಾನೇ ಇರಲಿಲ್ಲ.